ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅನಿ ವಿಲೇಜ್ ವ್ಲಾಗ್ಸ್. ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಶುಂಠಿಗೆ ಔಷಧಿ ಹೊಡಿಸ್ಬೇಕು ಇವತ್ತು. ಅದಕ್ಕೆ ಅಲ್ಲಿ ಟಬ್ ಇಟ್ಬಿಟ್ಟು ನೀರು ತಂದು ಉಯ್ಬೇಕು. ಅಲ್ಲಿರೋದು ಮನೆ ಅಂದರೆ ಅವ್ರಿಗೆ ಕಷ್ಟ ಆಗುತ್ತೆ. ಅಲ್ಲಿಂದ ಒತ್ಕೊಬರೋಷ್ಟಾಗೆ ಲೇಟ್ ಆಗುತ್ತೆ. ಬೇಗ ಈ ಥರ ಟಬ್ ತುಂಬಿಟ್ರೆ ನಮ್ಮ ಅಮ್ಮ ತುಂಬಿ ಕೊಡುತ್ತೆ ಬೇಗ ತಂದು ಸುರಿತೀನಿ. ನನಗೆ ತುಂಬ ಕೆಲಸ ಇದೆ. ಹಸುಗಳಿಗೆ ಮೇವು ಹಾಕಬೇಕು, ಮನೆ ಕೆಲಸ ಇದೆ. ಅದಕ್ಕೆ ನೀರು ತುಂಬಿಟ್ಬಿಟ್ರೆ ನಮ್ಮಮ್ಮ ಅವ್ರಿಗೆ ಕೊಡುತ್ತೆ. ಅದಕ್ಕೆ ಅವಾಗ ಬರ್ತಾಯಿದ್ರಲ್ಲ ಆ ಥರ ತುಂಬ ದಿವಸ. ಇವಾಗ ಮಾತ್ರ ಹೊರೋದಷ್ಟೇ ನೀರು. ಇವಾಗೆಲ್ಲ ಇಲ್ವಲ್ಲ, ನೆಲ್ಲಿ ಇದೆಯಲ್ಲ ಬೇಕಾದಷ್ಟು. ಮನೆಗೆಲ್ಲ ನೆಲ್ಲಿ ಹಾಕ್ಸ್ಕೊಂಡಿರ್ತಾರೆ. ಅವಾಗಿನ ಥರ ಇವಾಗ ಬರ್ತಾಯಿದ್ದೀನಿ. 2 ಬಿನ್ಗೆ ತಲೆಯಲ್ಲೊಂದು, ಸೊಂಟದಲ್ಲೊಂದು. ಶುಂಠಿ ಈ ಥರ ಎಷ್ಟು ದೊಡ್ಡದಾಗೈತೆ. ಔಷಧಿ ಹೊಡೆಸಿ ಆಮೇಲೆ ಮಣ್ಣು ಹಾಕ್ಸ್ಬೇಕು. ಕಳೆ ಎಲ್ಲ ಕಿತ್ಸಿದ್ದೀವಿ. ಇವಾಗ ಮತ್ತೆ ಮಣ್ಣು ಹಾಕ್ಸ್ಬಿಟ್ರೆ ಸರಿ, ಚೆನ್ನಾಗಿರುತ್ತೆ. ಬೇಗ ಹಾಕ್ಸ್ಬೇಕಿಲ್ಲ ಅಂದರೆ ಮತ್ತೆ ಹುಲ್ಲೆಲ್ಲ ಬೆಳೆಯುತ್ತೆ. ಔಷಧಿ ಹೊಡಿಸ್ಬೇಕು. ಸ್ವಲ್ಪ ಅವಾಗವಾಗ ಕ್ಲೀನಾಗಿ ಹೊಡ್ಸ್ಕೊಬಿಡ್ಬೇಕು. ಮತ್ತು ಕಷ್ಟ, ಚೆನ್ನಾಗಿ ಮಾಡಬೇಕು. ಇದಕ್ಕೆ ರೋಗ ಎಲ್ಲ ಬಂದರೆ ಕಷ್ಟ. ಇವಾಗ ಇಷ್ಟು ದೊಡ್ಡದಾಯ್ತು. ಅವಾಗೆಲ್ಲ ಸ್ವಲ್ಪ ಹಿಂದೆ ಸ್ವಲ್ಪ ಚಿಕ್ಕದಿತ್ತು. ಇವಾಗಲೇ ಮಣ್ಣು ಹಾಕ್ಸ್ಬಿಡ್ಬೇಕು. ಸ್ವಲ್ಪ ಗಿಡ ಎಲ್ಲ ದೊಡ್ಡದಾಗ್ಬಿಟ್ರೆ ಮುಚ್ಕೊಬಿಡುತ್ತೆ ಸಾಲಲ್ಲಿ. ಸುಮ್ಮನೆ ಮಣ್ಣು ಬೀಳಲ್ಲ ಅದು ಶುಂಠಿ ಮೇಲೆ. ಚೆನ್ನಾಗಿ ಔಷಧಿ ಹೊಡಿಸಿ ಇವಾಗ ಹಾಕಬೇಕು. ಹಂಗೈತೆ. ಮಳೆನೇ ಇಲ್ಲ ನಮ್ಮೂರಲ್ಲಿ. ಅದೊಂದೇ ಬೇಜಾರು. ಏನು ಮಾಡೋಕ್ಕಾಗಲ್ಲ. ಎತ್ಕೊಂಡು ಹೋಗ್ತಾಯಿದ್ದೀನಿ ನೀರನ್ನ. ಬೇಗ ತುಂಬಿಸ್ಬೇಕು. ಸುಮಾರು ಒಂದು 10-12 ಕ್ಯಾನಿಗೆ ಹೊಡೆಯೋಕ್ಕಲ್ವ, ಜಾಸ್ತಿ ಬೇಕು ನೀರು. ಆಮೇಲೆ ಸ್ವಲ್ಪ ಜೋಳಕ್ಕೂ ಕಳೆನಾಶಕ ಹೊಡಿಸ್ಬೇಕು. ಅದಕ್ಕೂ ಬೇಕು. ಅವಾಗೆಲ್ಲ ಹಿಂಗೆ ತರ್ತಾಯಿದ್ವಿ ಬಿನ್ಗೆಲ್ಲಿ ನೀರು. ಇವಾಗ ಯಾರೂ ತರೋದೇ ಇಲ್ಲ. ಇವಾಗೆಲ್ಲ ಫುಲ್ ಆರಾಮ್ ಕೆಲಸ. ಮನೆ ಹತ್ರನೇ ಸಿಂಟ್ಯಾಕ್ಸ್ ಇರುತ್ತೆ. ಇವಾಗೆಲ್ಲ ಜಾಸ್ತಿ. ಇವಾಗ ಯಾರೂ ತರಲ್ಲ. ಅವಾಗೆಲ್ಲ ತುಂಬ ನೀರು ಓದ್ತಿದ್ವಿ ನಾವು. ಅವಾಗೆಲ್ಲ ಕರೆಂಟ್ ಇರಲ್ವಲ್ಲ ಅವಾಗ. ಸರಿ ಬೇಗ ತುಂಬಿಸಿ ಇವಾಗ ತುಂಬಿಸ್ತೀನಿ. ಆಯ್ತು, ಎಲ್ಲನೂ ತುಂಬಿಟ್ಟಿದ್ದೀನಿ. ಇಷ್ಟು ನೀರ ನಡಿಯಮ್ಮ. ಹೊಡಿತಾಯಿದೆ ಔಷಧಿನ. ಹೊಡಿತಾಯ್ತು ಇವಾಗ ಔಷಧಿನ. ಯಾಕೋ ಮೋಡ, ಬಿಸಿಲು ಬರುತ್ತೆ ಮೋಡ. ನನ್ನ ಕೆಲಸ ಏನೋ ಆಯಿತು. ಗೌರಿ ತೊಳಿಬೇಕು. ಅವಳಿಗೆ ಗಾಯ ಆಗೈತಲ್ವಾ. ಡಾಕ್ಟ್ರು ಹೇಳಿದರೆ ಸ್ವಲ್ಪ ಬಿಸಿನೀರಲ್ಲಿ ಚೆನ್ನಾಗಿ ತೊಳಿಬೇಕಂತ. ಹೋಗಿ ತೊಳಿಬೇಕು ಇವಾಗ. ಚೆನ್ನಾಗಿ ತೊಳೆದು ಆಯಿಲ್ಮೆಂಟ್ ಎಲ್ಲ ಹಚ್ಚಬೇಕು. ಬಿಸಿನೀರು ಕಾಯಿಸಿದ್ದೀನಿ ಅಂಡೇಲಿ. ಹೋಗಿ ತೊಳಿಬೇಕು ಇವಾಗ. ಅಲ್ಲಿ ಹೊರಗಡೆ ಕಟ್ಟಿದ್ದವಳು ಇವಾಗ. ನೀರಿಲ್ಲಿ ಇಷ್ಟು ತರಬೇಕು. ಹೋಗಿ ಚೆನ್ನಾಗಿ ಬಿಸಿನೀರು ಹಾಕಿ ತೊಳಿಬೇಕು. ಇಲ್ಲೇ ಬಿಸಿಲಲ್ಲಿ ನಿಲ್ಲಿಸ್ಕ. ಅಲ್ಲಿ ಬೇಡ, ಮಣ್ಣು ಬಿತ್ಕೊಬಿಟ್ರೆ ದಬ್ಬಂತವ. ಪಾಪ ಕಾಲಿಂದ ಕೂದಲೆಲ್ಲ ಏನವ ಒಣಕಣಿಸ್ಬಿಟ್ಟು ಇನ್ನೂ ಬತ್ತೈತೆ ಕಣಮ್ಮ ಗಾಯ. ಮಾಯ್ದೈತೆ ಕಿವ. ದಬ್ಬಕ್ಕಂತ ಬಿದ್ದುಬಿಟ್ರೆ ಏನು ಮಾಡ್ತೀಯ ನೆಲಕ್ಕೆ? ಅಲ್ಲಿಗೆ ಹೋಗು ಅಂತ ನಾನು. ಒಂಚೂರು ಮೈ ಒಣಗೋರ್ಗೂ ಅಷ್ಟೇ. ನಡಿ. ಇಲ್ಲಿ ಮೈಗೆಲ್ಲ ಮಣ್ಣು ಮೆತ್ಕೊಳ್ಳಿಂತೆ ಮತ್ತೆ
ನಡೆಸ್ಬೇಕು. ನಡೆಸಿದ್ರೆ ಏನಾಗಲ್ಲ, ಡಾಕ್ಟ್ರ್ ಅದೇ ಹೇಳಿರೋದು, ಚೆನ್ನಾಗಿ ನಡೆಸ್ಬೇಕು. ನೋಡಿ ಇವಾಗ ನಡೀತೈತೆ. ಕಡೆ ಕೇಳಕ್ಕೆ ಹೋಗಕ್ಕೆ ಅದೊಳಕ್ಕೆ ಹತ್ತು ಇದ್ರ ಮೇಕೆ. ಹಾಂ ನೋಡಿ ಊರ್ತೈತಿ. ಇವಾಗ ಒಂಚೂರು ತೊಳೆದ್ನಲ್ಲ, ಮೆತ್ತಗಾಯ್ತಲ್ಲ. ನಡಿ ಚೂರು ಗಾಳಿಗೆ ಮೈ ಒಣಗಿ. ನೆನ್ನೆ ಮೊನ್ನೆ ತಿರುಗಾಡೇ ಇಲ್ಲ ಜಾಸ್ತಿ. ಮತ್ತು ಅಲ್ಲಿಗೆ ಹೋಗಕ್ಕೆ ನೆನ್ನೆ ಥರ ಅಲ್ಲೇ ಇರಲಿ ಬಿಡು ಹುಲ್ಲೊಳಗೆ. ಗೌರಿನೇ ತೊಳೆದು ಚೆನ್ನಾಗಿ ಡಾಕ್ಟ್ರ್ ಹೇಳಿದ್ರು, ಫುಲ್ ಚೆನ್ನಾಗಿ ಬಿಸಿನೀರಲ್ಲಿ ತೊಳಿಬೇಕು ಅಂತ. ಚೆನ್ನಾಗಿ ತೊಳೆದ್ವಿ. ನಮ್ಮ ಅಮ್ಮ ಕೂತಿದ್ರು, ಬಿಸಿಲಲ್ಲಿ ನಿಲ್ಲಿಸ್ಕೊಂಡು ಒಣಗಬೇಕು, ಮೈಯಲ್ಲಿ ಆಯಿಲ್ಮೆಂಟ್ ಹಚ್ಬೇಕು. ಪರವಾಗಿಲ್ಲ, ಇವಾಗ ಕರು ಹಾಕಿ ಒಂದು 15 ದಿನ ಆಯಿತು. ಅವಾಗೂ ಇವಾಗಿಗೂ ಸ್ವಲ್ಪ ಗಾಯ ಎಲ್ಲ ಮಾಯ್ತೈತೆ. ಹೋಗ್ಬೇಕು. ಮಾತ್ರೆ ಥರ ಕೇಳಿದರೆ ಇನ್ನೊಂದು ಸ್ವಲ್ಪ ಮಾತ್ರೆ ತರಬೇಕು. ಇನ್ನೊಂದು 4-5 ದಿನ ಹಾಕ್ಬೇಕು ಮಾತ್ರೆ ಅಂತ ಹೇಳಿದ್ದಾರೆ, ತರಬೇಕು. ಬೇಜಾರಾಗುತ್ತೆ ಪಾಪ. 15 ದಿನ ಹುಟ್ಟಿ 15-16 ದಿನ ಎಷ್ಟು ನೋವು ಪಡ್ತಾಳೆ ಅಂದರೆ ಏನು ಮಾಡೋಕ್ಕಾಗಲ್ಲ. ಮನುಷ್ಯರಿಗೆ ಕಷ್ಟ ಅಂದರೆ ಪ್ರಾಣಿಗಳಿಗೆ ಅದಕ್ಕಿಂತ ಹೆಚ್ಚು. ಹಿಂಗಾಗೈತೆ ಪಾಪ. ಗೌರಿ ಚಾನ ಮಾಡಿಸಿ ಅವಳಿಗೆ ಹಚ್ತಾ ಇದ್ದೀನಿ. ಇದು ಹೇಳಿದ್ದಾರೆ ಡಾಕ್ಟ್ರ್, ಐಮೆಕ್ಸ್ ಆಯಿಲ್ಮೆಂಟ್ ಚೆನ್ನಾಗಿರುತ್ತೆ. ಗೌರಿ ನಿದ್ದೆ ಬರ್ತಾಯಿದ್ದವ? ಮಾತು ನಂಗ್ಬಿಟ್ಟು ನಿದ್ದೆ. ಸ್ನಾನ ಮಾಡ್ಕೊಂಡು ಮನೆ ಕಬಿಟ್ಟು ಸ್ನಾನ ಮಾಡಿದ್ಯಲ್ಲ ಇವಾಗ. ಆಯಿಲ್ಮೆಂಟ್ ಹಚ್ಬಿಟ್ಟು ಕುಕ್ಕೆ ಹಾಕಿದ್ದೀನಿ ನೋಡಿ. ಏನು ಮಾಡ್ತಾಳೆ, ಇಲ್ಲಾಂದರೆ ಗಾಯ ಎಲ್ಲ ಕೆರ್ಕತಾಳೆ. ಎದ್ದಳವ, ತೋರ್ಸು ಕತ್ತೆತ್ತಿಲಿ ಹಿಂಗೆ ಪಚ್. ಅವಳಿಗೆ ಫುಲ್ಲು ನಿದ್ದೆ. ಇವಾಗ ಮಾತ್ರೆ ಔಷಧಿ ಹಾಕ್ತಿದ್ದೀನಿ ಎಲ್ಲ. ಏನು ನೋಡಿ ಹೆಂಗೆ ಕಿತ್ಕತ್ತಾಳೆ ಅವಳೆ ಗಾಯನ. ಅದಕ್ಕೆ ಸ್ನಾನ ಮಾಡಿಸಿ ಚೆನ್ನಾಗಿ ಬಿಸಿನೀರಲ್ಲಿ ಸ್ವಲ್ಪ ಒಣಗಿಸಿ ಔಷಧಿ ಎಲ್ಲ ಹಚ್ಚಿದ್ದೀನಿ. ಸುಮ್ಮನೆ ಬಾಯಿಲಿ ಉಜ್ತಾ ಇರ್ತಾಳೆ ಗಾಯನ, ನವೆ ಬರುತ್ತಲ್ಲ ಕಡ್ತಾ ಮಾಯಕ್ಕೆ. ಅದಕ್ಕೆ ಅದನ್ನ ಹಾಕ್ಬಿಟ್ರೆ ಕೆರ್ಕಣಲ್ಲಿ ಇವಾಗ ಸುಮ್ಮನೆಗಳೇ. ನಿದ್ದೆ ಕಣ್ಣು ಮುಚ್ತಾ ಅವಳೆ, ಫುಲ್ ನಿದ್ದೆ ಬಂದ್ಬಿಟ್ಟಿದ್ದಾಳೆ. ಪಾಚು ಮನುಷ್ಯರಿಗಿಂತ ಪ್ರಾಣಿನೇ ಎಷ್ಟು ಮೇಲು. ಇವರಿಬ್ಬರಿಗೂ ಮೇವು ಹಾಕಿಲ್ಲ. ಏಯ್ ಅರಿಸ್ತಾವಳೆ. ಹಾಕ್ತೀನಿ ಮನೆ ಕಣ್ಣು ನಿದ್ದೆ ಮಾಡ್ತಾವಳೆ ಆರಾಮಾಗಿ. ಇವೆರಡಿಗೆ ಹುಲ್ ತಂದು ಹಾಕಿದ್ದೀನಿ. ಇಂಥವು ಅವೆರಡು ಅಲ್ಲಿ ಕಟ್ಟಿದ್ದೀನಿ, 3 ಒಳಗಡೆ ಕಟ್ಟಿದ್ದೀನಿ. ನನ್ನ ಗೌರಿ ನೋಡಿ ಹೆಂಗೆ ನಿದ್ದೆ ಮಾಡ್ತಾವಳೆ, ಯಾವ ಥರ ಮನೆ ಕಂಡವಳೆ. ಎಲ್ಲ ಕಡೆ ಮಳೆ ಹುಯ್ತೈತಪ್ಪ, ನಮ್ಮ ಮನೇಲೇ ಮಳೆ ಹುಯ್ದು. ಹಾಕ್ಬಿಟ್ರೆ ಹುಲ್ಲೆಲ್ಲ ಬಡ್ದು ಹಾಕ್ತಾರಲ್ಲ ಈಗ, ಆಮಕ್ಕ ಕಳೆ ಒಂಚೂರು ಕಿತ್ಕೊಳ್ಳೋದು ಸರಿಯಾಗುತ್ತೆ ಅಂತ. ಹಂಗೆ ಸ್ವಲ್ಪ ಇರಾಗ ಕಿತ್ತಾಕಂತಾಗ. ಇವಾಗ ಹುಟ್ಟುತ್ತೆ ಮಾತ್ರ ಚೆನ್ನಾಗಿ ಅಲ್ವಾ. ಇವಾಗ ಜಾಸ್ತಿ ಹುಟ್ಟುತ್ತೆ ಕಳೆ. ಮಣ್ಣು ಹಾಕ್ಸ್ಬಿಟ್ರೆ ಚೆನ್ನಾಗಿ ಹಾಕ್ಸ್ಬಿಟ್ರೆ ಸರಿ. ಇವಾಗ ಔಷಧಿ ಹೊಡೆದು ಒಂದು 2 ಬಿನ್ಗೆ ಥರನಾ ಅವೆಲ್ಲ ಒಂದು ಅಯ್ಯೋ ಇಲ್ಲಿಗೆ ಉಯ್ ಬಾ. ಆಯಿತು, ಪಾತ್ರೆ ಎಲ್ಲ ತೊಳೆದು ಸಾಕಂತ ನೀರು. ಒಂದು 2 ಬಿನ್ಗೆ ತಂದು ಕೊಟ್ಟು ಕರೆಂಟ್ ಬರುತ್ತೆ 2 ಗಂಟೆ ಅಷ್ಟು ನೀರು ಬಿಡಬೇಕು. ಎಲ್ಲ ಒಣಗೋಗಿದೆ ಸಬ್ಬೆ ಎಲ್ಲ.
ಒಂದೆರಡು ಬಿನ್ಗೆ ಅಷ್ಟೇ, 2 ಬಿನ್ಗೆ ತಂದು ಕೊಟ್ಟರೆ ಸಾಕಂತೆ. ಆಯ್ತು, ಎಲ್ಲ ಶುಂಠಿ ಹೊಡೆದಾಯ್ತು, ಶಬ್ಬೆ ಹೊಡಿತಾ ಇರೋದು ಕಳೆನಾಶಕ. ಮಳೆ ಇದ್ದರೆ ಅಷ್ಟು ಕಷ್ಟ ಆಗಲ್ಲ, ಮಳೆ ಇಲ್ದಲೇ ಬೇಜಾರು. ಇವತ್ತೆಲ್ಲ ಬೇಗ ಪಾತ್ರೆ ತೊಳಿತಾವಳೆ. ದಿವಸ 6 ಗಂಟೆ, ಸಾಯಂಕಾಲ 6 ಗಂಟೆ 7 ಗಂಟೆ ವೀಡಿಯೋ ಮಾಡ್ತೀನಿ ಅಂದರೆ ಬೇಡ ಬೇಡ ಅಂತ ಇದ್ದಾಳೆ. ಬೈಸ್ಕತಿ ಆಮೇಲೆ ನಾನು ವೀಡಿಯೋ ಮಾಡಿದ್ರೆ ಅಂತ ಇದ್ದಾಳೆ, ಅದಕ್ಕೆ ಮಾಡ್ತಾಯಿದ್ದೀನಿ. ಅವಳು ಮುಖ ತೋರಿಸಲ್ವಂತ, ಅದಕ್ಕೆ ಒಳ್ಳೆ ಕತೆ. ಇವತ್ತೊಂದು ಸ್ವಲ್ಪ ಗಾರೆ ಹಾಕ್ಸಿದ್ದೀವಿ. ಇದು ಮಿಷಿನ್ ಇಡೋಕ್ಕೆ ಕಟ್ಟಿಸಿರೋದು ಇದು. ಅದು ಕೆಳಗಡೆ ಎಲ್ಲ ಸುಮ್ಮನೆ ಗಲೀಜಾಗಿ ಹೋಗುತ್ತೆ. ಈ ಥರ ಎಲ್ಲ ಸ್ವಲ್ಪ ಕಿತ್ತೋಗಿತ್ತು. ಈ ಕಡೆ ಸೈಡು, ಆ ಕಡೆ ಸೈಡ್ ಕಟ್ಟಿ, ಈ ಕಡೆ ಸೈಡು. ಅದಕ್ಕೆ ಪಾಪ ಹೊರಗೆ ಕಟ್ಟಿದ್ದೀವಿ. ಅದೇ ಹೇಳಿದ್ದೆಲ್ಲ ನಮ್ಮ ಮಾವಂಗೆ ಆಕ್ಸಿಡೆಂಟ್ ಆಗಿದೆ ಅಂತ. ನಿನ್ನೆ ಸಾಯಂಕಾಲ ಕರ್ಕೊಬಂದಿರ್ಬೇಕು, ಗೊತ್ತಾಗಿದೆ ನಮಗೆ. ಅದಕ್ಕೆ ನಾವು ಆವಾಗಲೇ ಹೋಗಿದ್ವಿ. ಅಲ್ಲಿಂದ ಬರೋ ಅಷ್ಟರೊಳಗೆ ಟೈಮ್ ಆಯಿತು. ಎಲ್ಲ ಹಂಗಂಗೆ ಇತ್ತು, ಮೇವು ಹಾಕಿಲ್ಲ, ಏನಿಲ್ಲ. ಮನುಷ್ಯಂದು ಜೀವನನೇ ತುಂಬ ಕಷ್ಟ. ಪಾಪ ಇದ್ದಕ್ಕಿದ್ದಂಗೆ ದಾರಿಲಿ ಹೋಗಿ ಬೈಕಿಗೆ ಗುದ್ದಿ ಆಕ್ಸಿಡೆಂಟ್ ಆಗಿರೋದು. ಸ್ವಲ್ಪ ತುಂಬಾ ಏಟಾಗಿದೆ ಅವ್ರಿಗೆ. ನೋಡ್ಕೊಬಂದ್ವಿ, ಮನೆ ಕರ್ಕೊಬಂದಿದ್ದಾರೆ. ಅದಕ್ಕೆ ನಮ್ಮಮ್ಮ ನಾನು ಹೋಗಿ ನೋಡ್ಕೊಬಂದ್ವಿ. ಬರೋ ಅಷ್ಟರೊಳಗೆ ಇಷ್ಟೊತ್ತಾಯಿತು. ಈ ವಿಡಿಯೋ ನಿಮಗೆ ಸ್ವಲ್ಪನಾರು ಇಷ್ಟ ಆದರೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.